ನೋಡಿದ್ರಲ್ಲ ವೀಕ್ಷಕರೇ, ತುಂಬಿಡಿ ಪಾರಸ್ನ ಬ್ರಹ್ಮರಾಕ್ಷಸದ ಕತೆ ಮುಗಿಯುತ್ತಿದ್ದಂತೆ ಮತ್ತೊಂದು ಸ್ಫೋಟಕ ಮಾಹಿತಿ. ನಿಜಗುಣಶೇಖರ್ ಗುರುಜಿ ಮತ್ತು ಶಿಷ್ಯರಿಂದ ರಹಸ್ಯ ಬಯಲು. ಯಾವುದು ಆ ಶಾರದಾ? ನಿಜಗುಣಶೇಖರ್ ಗುರುಜಿ ಮತ್ತು ಅವರ ಶಿಷ್ಯರಿಂದ ರಹಸ್ಯ ಬಯಲು. ಯಾವುದು ಆ ಶಾರದಾ ಘಾಟ್? ಎಲ್ಲಿದೆ? ಇದೀಗ ತಾನೇ ಬಂದ ಸುದ್ದಿ. ಸೂರಜ್ ಮತ್ತು ನೇತೃತ್ವದ ತಂಡ ತಿಳಿಸಿದ್ದಾರೆ ಬ್ರಹ್ಮರಾಕ್ಷಸ ಇಲ್ಲ ಎಂದು. ರೆಡಿ ಆಕ್ಷನ್. ನಾನು ಕರ್ಕೊಂಡ್ ಬರ್ತಾ ಇರಿ. ಆ ಕಡೆ ನೋಡ್ತಾ ಇರ್ರಿ. ಲೋಕಕಾಸ ಎಷ್ಟೊತ್ತು ಮಾಡ್ತೀನಿ, ಬೇಗ ಬಾರು. ರವಿ, ಇದು ಯಾಕೋ ತುಂಬಾ ರಿಸ್ಕ್ ಅನಿಸ್ತಾ ಇದೆ ಕಣೋ. ಬೇಡ ಬಾರು, ಹೋಗ್ಬಿಡೋಣ. ಭಯ ಪಡಬೇಡ ಬಾರು, ಏನು ಹೋಗೋಣ. ನಾನಿದ್ದೀನಿ. ಇಲ್ಲಿ ಯಾವ ಬ್ರಹ್ಮರಾಕ್ಷಸನೂ ಇಲ್ಲ, ಮಣ್ಣು ಇಲ್ಲ. ಯಾಕೆ ಬರ್ತೀಯ? ಶಬ್ದ ಆಯ್ತು. ಏನೋ ಶಬ್ದ ಆಯ್ತು ಕಣೋ. ರವಿ, ಬೇಡ ಬಾರು, ಹೋಗ್ಬಿಡೋಣ. ಬಾರು, ಬೇಡ ಬಾ. ಪ್ರಕಾಶ, ಸರ್ ಸ್ವಲ್ಪ ಅವ್ರು ಹಿಂದೆ ಉಳಿಸಕ್ಕೆ ಹೇಳ್ತಾರೆ. ಪ್ರಕಾಶ್ ಚೆನ್ನಾಗಿ ಸ್ವಲ್ಪ ಹಿಂದೆ ಉಳಿಸಿದ್ರೆ ಇನ್ನೊಂದು ಸ್ವಲ್ಪ ಹಿಂದೆ ತಪ್ಪಿಸ್ಬೇಕಂತ. ಯಾಕಂದ್ರೆ ಬೇಗ ಬಾರೋ ಅಂತ ಕೇಳ್ತಾರಲ್ಲ, ನಮ್ಮ ಜೊತೆ ಬಂದು ಬೇಗ ಬಾರೋ ಸರಿ ಅಂತಂಗಿಲ್ಲ. ಸ್ವಲ್ಪ ಹಿಂದಕ್ಕೆ ಇಲ್ಲ, ನಾ ಫಸ್ಟ್ ಬಂದು ಎಲ್ಲ ತೊಗೊಂಡು ಆಮೇಲೆ ನೋಡ್ತಾರೆ ಹೆಂಗೆ ಅನ್ಸುತ್ತೆ ನಿಮಗೆ. ಸ್ವಲ್ಪ ಹಿಂದೆನೇ ಅಲ್ಲಿ ಲೈಟ್ ಓಪನಿಂಗ್ ಸೀನ್ ಅಲ್ವಾ ನಿಮ್ಮದು? ಓಪನಿಂಗ್ ಸೀನ್ ಅಲ್ಲ ಅದು. ನಡೀನಾ? ರೆಡಿ. ಮಾಡ್ತಾರೆ ನಮ್ಮದು ಬರಲ್ಲ. ಸ್ವಲ್ಪ ಹಿಂದಕ್ಕೆ ಇರಿ, ಸ್ವಲ್ಪ ಪ್ರಕಾಶ ಸ್ವಲ್ಪ ಹಿಂದೆ ಇರಿ. ಬ್ಯಾಟ್ರಿ ಆನ್ ಇರಲಿ. ಹಾಂ ಅಲ್ಲೇ ಮೂಮೆಂಟ್ ಚೇಂಜ್ ಆಗ್ಬೇಡ್ರಿ ಜಾಗನ. ನೀವು ಎಲ್ಲಿಂದ ಅಲ್ಲೇ ಸರ್, ಈ ಕಡೆ ಬರ್ರಿ. ರೆಡಿ ಆಕ್ಷನ್. ಸದ್ಯಕ್ಕೆ ವೀಕ್ಷಕರೇ, ತುಂಬಿಡಿ ಫಾರೆಸ್ಟ್ನಲ್ಲಿ ಸೈಕೋ ಕಿಲ್ಲರಿಂದ ಮತ್ತೊಂದು ಭೀಕರ ಕೊಲೆ ನಡೆದ ಸ್ಥಳದಿಂದ ಸ್ವಲ್ಪ ದೂರವೇ ಮತ್ತೊಂದು ಕೊಲೆಯಾಗಿದೆ. ಸಂಜೀವ್ ಎಂದು ಗುರುತಿಸಲಾಗುತ್ತಿದೆ. ಇದೆಷ್ಟೇ ಸದ್ಯಕ್ಕೆ? ಇದಷ್ಟೇ ಸಿಕ್ಕ ಮಾಹಿತಿ. ಓಕೆ, ಒನ್ ಮೋರ್ ಆಗ್ಬಿಡೋಣ. ಒನ್ ಮೋರ್ ಸರ್. ಒನ್ ಮೋರ್ ಆಕ್ಷನ್. ಸೊ ಹೀಗೆ ಆ ಬ್ರಹ್ಮರಾಕ್ಷಸ ಆ ಕಾಡನ್ನು ಆಕ್ರಮಿಸಿಕೊಂಡು ಅಲ್ಲಿಗೆ ಬರೋರನ್ನು ಎಲ್ಲ ನೋಡ್ತಾರೆ. ಮೊದಲನೇದಾಗಿ ಸಮಸ್ತ ಅವ್ರ ಜೊತೆ ಮಾತಾಡ್ಬೋದು. ಮೊದಲನೇದಾಗಿ ಸಮಸ್ತ ಕ್ಯಾಮ್ರಾ ನೋಡ್ಕೊಂಡು ಅವಾಗ ಇನ್ನೂ ಮಸ್ತ್ ಚೆನ್ನಾಗಿ ಕ್ಯಾಮ್ರಾ ನೋಡಿದ್ರೆ ಇನ್ನೂ ಚೆನ್ನಾಗಿ. ಸ್ವಾಮೀಜಿ, ನಡೆಯುತ್ತಿರುವ ಸರಣಿ ಕೊಲೆಗಳಿಗೆ ಸಂಬಂಧಿಸಿದಂತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ವಿ ಭರತ್ ಪೊಲೀಸ್ ಆಫೀಸರ್ ಆಗಿ ನೀವು ಇದನ್ನೆಲ್ಲ ನಂಬ್ತೀರೇನ್ರಿ? ಹಂಗೆ ತಗೊಳ್ಳಿ ಇಮಿಡಿಯೇಟ್. ವಿ ಭರತ್ ಪೊಲೀಸ್ ಆಫೀಸರ್ ಆಗಿ ನೀವು ಇದನ್ನೆಲ್ಲ ನಂಬ್ತೀರೇನ್ರಿ? ಸರ್, ದೇವರಿದ್ದಾನೆ ಅಂದಮೇಲೆ ದೆವ್ವನೂ ಇರ್ಬೋದಲ್ವಾ ಸರ್? ನಿಜವಾಗ್ಲು ಸರ್, ನಾನು ದೆವ್ವ ನೋಡಿದ್ದೀನಿ. ದೆವ್ವಗಳಿದೆ ಸರ್. ನಿಜವಾಗ್ಲೂ ದೆವ್ವಗಳು ಅದಾವ ಸರ್. ಏನು ದೆವ್ವ? ಸರ್ ನೋಡು ನಾನು ಹೇಳಿದ್ದೆಲ್ಲ ನಂಬ್ತಿರ್ತಾನೆ. ಬೇಕಾದ್ರೆ ಇವ್ರು ನೋಡ್ತಾರೆ. ಅದಕ್ಕೆ ನನ್ನ ಮಗ ಭಯ ಪಡ್ಕೊಂಡು